ಇನ್ನು ಕೈಪೊಡೆಯ ಕುರ್ಚಿ ಸಮರಕ್ಕೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರಿನ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾರೆ. ಸಿಎಂ ರಾಜೀನಾಮೆ ಚರ್ಚೆ ಹೊತ್ತಲ್ಲೇ ಆಗಮಿಸ್ತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಸಿಎಂ ಭೇಟಿಯಾಗೋ ಚಾನ್ಸಸ್ ಇದೆ. ಸುರ್ಜೇವಾಲಾ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದಾರೆ. ಸಿಎಂ ರಾಜೀನಾಮೆ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇರುವಂತದ್ದು. ಕಾಂಗ್ರೆಸ್ ಪಡೆಯ ಕುರ್ಚಿ ಸಮರಕ್ಕೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಿದೆ. ಬೆಂಗಳೂರಿನ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಿಎಂ ರಾಜೀನಾಮೆ ಚರ್ಚೆ ಹೊತ್ತಲ್ಲೇ ಅವರು ಆಗಮಿಸಿರುವಂತದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಡಿಸಿಎಂ ಇನ್ನು ಬಂದಿಲ್ಲ, ಸಿಎಂ ಇಲ್ಲೇ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಸುರ್ಜೇವಾಲಾ ಅವರೊಂದಿಗೆ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂನ ಭೇಟಿಯಾಗೋ ಚಾನ್ಸಸ್ ಕೂಡ ಇದೆ. ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಹೈಕಮಾಂಡ್ ನಾಯಕರು ತಗೊಳ್ತಾ ಇರುವಂತಹ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಈ ಕಡೆ ರಾಜೀನಾಮೆ ಕೊಡೋದಕ್ಕೆ ತಯಾರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಕೂಡ ಮಾಡ್ಕೋತಾರೆ ಭಾವುಕರಾಗಿ. ನಂದೇನೇನೇ ಸಾಧನೆ ನಾನು ಮಾಡಿದ್ದೀನಿ, ನಾನು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೆಲ್ಲ ನನ್ನ ರಾಜ್ಯದ ಜನತೆಗೆ ನಾನು ಅರ್ಪಿಸ್ತೀನಿ ಅಂತ. ಅಲ್ಲಿ ಒಂದ್ ರೀತಿಯಾಗಿ ಕ್ಲೂ ಕೊಟ್ಟಿದ್ದಾರೆ, ಓಕೆ ಐ ಆಮ್ ರೆಡಿ ಟು ರಿಸೈನ್ ಅಂತ. ಈ ಮಧ್ಯೆ ಅತ್ಯಾಪ್ತರು ಬಿಡ್ತಾ ಇಲ್ಲ ನೀವು ಸಿಎಂ ಆಗೇನೆ ಮುಂದುವರಿಬೇಕು, ನಿಮ್ಮನ್ನ ನಾವು ಅದು ಹೇಗೆ ನಿಮ್ಮನ್ನ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ನಾವು ಆ ಸ್ಥಾನದಲ್ಲಿ ಮಾತ್ರ ನಾವು ನೋಡೋಕ್ ಸಾಧ್ಯ ಅಂತ ಮುಂದಾಗ್ತಾ ಇರುವಂತದ್ದು. ಮನವೊಲಿಸೋ ಪ್ರಯತ್ನ ನಡೀತಾ ಇದೆ. ಇದೇ ನಡುವೆ ಈಗ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರುವಂತದ್ದು ಬೆಂಗಳೂರಿಗೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಸಾಕು ಅಂತ, ಅಥವಾ ಡಿಸಿಎಂ ಆಗ್ಬೇಕು ಅಂತ. ಈಗ ನೋಡ್ಬೇಕಾಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಬೇಕು ಅಂದ್ರೆ ಸಿಎಂ ಆಗ್ಬೇಕು. ಅದಕ್ಕೇನೆ ಅವ್ರು ಪ್ರಯತ್ನ ಪಡ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಸುರ್ಜೇವಾಲಾ ಅವರೊಂದಿಗೆ ಬೆಂಗಳೂರಿಗೆ ಬಂದಿರುವಂತದ್ದು. ಅವರು ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿರ್ತಾರೆ ಈ ಒಂದು ವಿಚಾರವಾಗಿ. ಡಿಸಿಎಂ ಇನ್ನೂ ಅಲ್ಲೇ ಇದ್ದಾರೆ, ಡಿಸಿಎಂ ನಾಳೆ ಬರೋ ಚಾನ್ಸಸ್ ಇದೆ. ಈ ಮಧ್ಯೆ ಸಿಎಂನ ಭೇಟಿ ಆಗೋದಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರುವಂತದ್ದು. ಇನ್ನೂ ಏನೇನ್ ಚರ್ಚೆ ಆಗಬಹುದು, ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ. ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಅವರು ಜೊತೆಗೆ ಸುರ್ಜೇವಾಲಾ ಅವರಿಬ್ರು ಕೂಡ ಎಂಟ್ರಿ ಕೊಡ್ತಾ ಇರುವಂತದ್ದು. ಹೈಕಮಾಂಡ್ ಇರೋ ತನಕ ಇದ್ದು ಒಳ್ಳೆ ಟ್ವಿಸ್ಟ್ ಕೊಡೋಕೆ ಆರಂಭ ಮಾಡಿದೆ ಅಂತ ಹೇಳ್ಬೋದು ಹೈಕಮಾಂಡ್ ನಾಯಕರು. ಪ್ರತಿ ಕ್ಷಣಕ್ಕೂ ಕುತೂಹಲ ಉಂಟು ಮಾಡ್ತಾ ಇದೆ ಹೈಕಮಾಂಡ್ ನಡೆ. ಇನ್ನು ಸಿಎಂ ಆರಂಭದಿಂದಲೂ ಹೇಳ್ಕೊಂಡು ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಇನ್ನು ಸಿಎಂ ಒಂದ್ ಕಡೆ ಆದ್ರೆ ಸಿಎಂ ಪುತ್ರ ಅಂತೂ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಬದಲಾವಣೆ ಚಾನ್ಸೇ ಇಲ್ಲ, ಹೈಕಮಾಂಡ್ ನಮ್ ಪರವಾಗಿದೆ ಅಂತ ರಾಜ್ಯಾರೋಷವಾಗಿ ಹೇಳ್ಕೊಂಡಿದ್ರು. ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಅದನ್ನೇ ನಂಬ್ಕೊಂಡು ಬಂದ್ಬಿಟ್ರಾ ಅಂತ ಲೇಸಿಯಾಗಿ, ನನ್ನನ್ನು ಬದಲಾವಣೆ ಮಾಡೋಕ್ ಚಾನ್ಸೇ ಇಲ್ಲ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ. ಅದಕ್ಕೆ ಅದನ್ನ ತಿಳ್ಕೊಂಡಂತ ಡಿಸಿಎಂ ಬಣ ಪ್ಲಾನ್ ಮಾಡ್ಕೊಂಡು ಪ್ರಯತ್ನ ಪಟ್ಕೊಂಡು ಬಂದ್ರು. ಅದು ಒಂದ್ ರೀತಿಯಾಗಿ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಾ ಬಂದಿದೆ ಡಿಸಿಎಂಗೆ ಅಂತ ಹೇಳ್ಬೋದು. ಅದನ್ನ ನಾಳೆ ಕ್ಲಾರಿಟಿ ಸಿಗುತ್ತೆ, ಹೌದಾ ನಿಜವಾಗ್ಲೂ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ಅಂತ. ಆಲ್ಮೋಸ್ಟ್ 99.99% ರಾಜೀನಾಮೆ ಅಂತೂ ಶತಸಿದ್ಧ. ಈಗ ಸದ್ಯದಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು ಹೈಕಮಾಂಡ್ನ ಇಬ್ಬರು ನಾಯಕರು. ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನ್ ಮಾತನಾಡಬಹುದು ಸಿಎಂ ಜೊತೆಗೆ? ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಮನವೊಲಿಸೋಕೆ ಪ್ರಯತ್ನ ನಡೀತಲೇ ಇದೆ ಸಚಿವರಿಂದ, ಅವರ ಅತ್ಯಾಪ್ತರಿಂದ. ಬಂದಾಗ್ಲಿಂದಲೂ ಕೂಡ ನಿನ್ನೆಯಿಂದಲೂ ಕೂಡ ಅವ್ರು ಹೇಳ್ತಾರೆ, ನಾನು ಮಾತನಾಡ್ತೀನಿ, ನೀವೆಲ್ಲ ನನಗಿಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬೆಂಬಲ ಇದೆ, ಜೊತೆಗೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ನಿಮಗೆ ಇಷ್ಟ ಇಲ್ಲ ಅನ್ನೋದನ್ನೆಲ್ಲವೂ ಕೂಡ ನಾನು ಮತ್ತೊಮ್ಮೆ ನಾಯಕರ ಜೊತೆ ನಾನು ಮಾತನಾಡ್ತೀನಿ ಅಂತ ಸಿಎಂ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇಬ್ಬರು ನಾಯಕರು ಸುರ್ಜೇವಾಲಾ ಅವರು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರೊಂದಿಗೆ ಇದ್ದಾರೆ. ಅವ್ರದ್ದು ಬೇರೆ ಅಜೆಂಡಾ ಇದೆ, ಬೇರೆ ಪ್ಲಾನ್ಸ್ ಇದೆ ಬಿಡಿ. ಬಂದಿರುವಂಥದ್ದು ರಾಜ್ಯಕ್ಕೆ ಇಲ್ಲೇನಾಗುತ್ತೆ, ಡಿಸಿಎಂ ಇರೋದಿಲ್ಲ, ಸಿಎಂ ಏನಾದ್ರೂ ಮತ್ತೊಮ್ಮೆ ಮನವೊಲಿಸಿ ಬಿಡ್ತಾರಾ? ನನಗೋಸ್ಕರ ಇಷ್ಟು ಜನ ಸಪೋರ್ಟ್ ಮಾಡೋರು ಇದ್ದಾರೆ, ನಾನು ಹೇಗೆ ರಾಜೀನಾಮೆ ಕೊಡ್ಲಿ? ಅಂಡ್ ನನ್ನ ಟ್ರ್ಯಾಕ್ ರೆಕಾರ್ಡ್ಸ್ ನ ನೋಡಿ, ನಾನು ಅಧಿಕಾರಕ್ಕೆ ಬಂದ್ಮೇಲೆ ಮಾಡಿರುವಂತ ಸಾಧನೆ ಇಷ್ಟೆಲ್ಲ ಇರ್ಬೇಕಾದ್ರೆ
ನಾನು ಅದ್ ಹೇಗ್ ರಾಜೀನಾಮೆ ಕೊಡ್ಲಿ ಅಂತ ಮತ್ತೆ ಏನಾದ್ರೂ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ ಬಿಡ್ತಾರಾ ಸಿಎಂ? ಈ ರೀತಿಯಾಗಿ ಸಾಕಷ್ಟು ಇನ್ನೂ ಕುತೂಹಲದಲ್ಲೇ ಉಳ್ಕೊಂಡಿದೆ ಅಂತ ಹೇಳ್ಬೋದು ಈ ಒಂದು ವಿಚಾರ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಒಂದು ಪಟ್ಟದ ಪಗಡೆಯಾಟದಲ್ಲಿ ಇನ್ನೂ ಅಂತ್ಯ ಆಗಿಲ್ಲ. ಈ ಆಟ ಇನ್ನೂ ಇವತ್ತಿಗೆ ಮುಗಿಯೋದಿಲ್ಲ. ಯಾವ ದಾಳವನ್ನ ಹೂಡ್ತಾರೆ ಸಿಎಂ? ಮತ್ತೊಮ್ಮೆ ಇಬ್ಬರು ನಾಯಕರು ಎಂಟ್ರಿ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಈ ಮಧ್ಯೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಈಗ ಜಟಾಪಟಿ ಮುಂದುವರೆದಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ಫಸ್ಟ್ ನೆನಪಾಗ್ತಿರೋ ಹೆಸರು ಅಥವಾ ಎಲ್ಲರ ಬಾಯಲ್ಲಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರು. ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಹಾಗಿದ್ರೆ ಅಂತ ನೋಡ್ತಾ ಹೋದಾಗ ಜಮೀರ್ ಅಹ್ಮದ್ ಖಾನ್ ಅವರು ನಾವು ನೋಡ್ತಾ ಇದ್ದೀವಿ. ಇನ್ನು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ ಅವರು ಇಷ್ಟರ ಪಟ್ಟಿಯಲ್ಲಿ ಈಗ ಡಿಸಿಎಂ ಸ್ಥಾನಕ್ಕೆ ಡಿಸಿಎಂ ಏನಾದ್ರೂ ಸಿಎಂ ಆಗಿ ಬದಲಾವಣೆ ಆಯ್ತು, ರಾಜೀನಾಮೆ ಕೊಟ್ಟೇ ಬಿಟ್ರು ಸಿಎಂ ಅಂದ್ರೆ ಇಷ್ಟು ಜನರಲ್ಲಿ ಈಗ ಒಂದ್ ರೀತಿಯಾಗಿ ಹೇಳಿದ್ರು ಸಿಎಂ ನಾನು ಎಲ್ಲೂ ಆ ರೀತಿಯಾಗಿ ಬೇಡಿಕೆ ಇಟ್ಟಿಲ್ಲ, ನನ್ನ ಮಗನ್ಗೆ ಡಿಸಿಎಂ ಸ್ಥಾನ ಬೇಕು ಆ ರೀತಿಯಾಗೆಲ್ಲ ನಾನೇನ್ ಬೇಡಿಕೆ ಇಟ್ಟಿಲ್ಲ, ಅದೆಲ್ಲವೂ ಕೂಡ ಊಹಾಪೋಹ ಅಂತ ಹೇಳ್ತಾ ಇದ್ರು. ಅದೆಷ್ಟರ ಮಟ್ಟಿಗೆ ಸತ್ಯವೋ ಅಸತ್ಯವೋ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ.